ವೆಲ್ಕಮ್ ಟು ಸಾವಿತ್ರೀಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡಕ್ಕೆ ಹೊರಟಿರೋದು ಆಲ್ ಇನ್ ಒನ್ ಸಾಂಬಾರ್ ಪೌಡರ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ 1 kg ಅಷ್ಟು ಧನಿಯಾನ ಸೋಸ್ಬಿಟ್ಟು ತಗೊಂಡಿದ್ದೀನಿ. ನಾನಿಲ್ಲಿ ಖಾರಕ್ಕೋಸ್ಕರ ಅರ್ಧ kg ಅಷ್ಟು ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಧನಿಯಾ ಮತ್ತು 2 ಥರ ಮೆಣಸಿನ್ಕಾಯಿಗಳನ್ನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು. ಯಾವ ಥರ ಅಂದರೆ ಒಂದು ಮೆಣಸಿನ್ಕಾಯಿ ತಗೊಂಡು ಮುರಿದ್ರೆ ನೋಡಿ ಈ ಥರ ತುಂಡಾಗಬೇಕು. ನಾನಿಲ್ಲಿ ಕಲರ್ಗೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ 125 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಕಡಲೆಕಾಳು 1/4 kg, ಹೆಸರು ಕಾಳು 1/4 kg, ಒಣಗಿರೋಂಥ ಕರಿಬೇವಿನ ಸೊಪ್ಪು 3/4 ಬೌಲ್, ಕಾಳು ಮೆಣಸು 25 ಗ್ರಾಮ್, ಇಂಗು 1 ಟೀ ಸ್ಪೂನ್, ಕಡಲೆಬೇಳೆ 125 ಗ್ರಾಮ್, ಜೀರಿಗೆ 125 ಗ್ರಾಮ್, ಕುಸುಬಲಕ್ಕಿ 125 ಗ್ರಾಮ್, ಹೆಸರು ಬೇಳೆ 125 ಗ್ರಾಮ್, ಉದ್ದಿನ ಬೇಳೆ 50 ಗ್ರಾಮ್, ಮೆಂತ್ಯ 50 ಗ್ರಾಮ್, ಲವಂಗ 15 ಗ್ರಾಮ್, ಚಕ್ಕೆ 15 ಗ್ರಾಮ್, ಅರಿಶಿಣ ಕೊಂಬು 2, ಒಣಶುಂಠಿ 2, ಗಸಗಸೆ 50 ಗ್ರಾಮ್, ಸಾಸಿವೆ 50 ಗ್ರಾಮ್. ಒಂದು ದಪ್ಪ ತಳದ ಕಡಾಯಿ ಇಟ್ಕೊಂಡು ಮೊದಲಿಗೆ ಧನಿಯಾ ಹುರ್ಕೋತಾ ಇದ್ದೀನಿ. ಒಂದೇ ಸಲ ಹಾಕ್ಕೊಂಡು ಹುರಿಯೋದಕ್ಕೆ ಹೋಗಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು 3 ಸಲ ಹುರ್ಕೋಬೇಕು. ಲೋ ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಘಮ ಘಮ ಅಂತ ಪರಿಮಳ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಆಗಿದೆ, ಇದು ಪಕ್ಕಕ್ಕೆ ಎತ್ತಿಟ್ಕೊತೀನಿ. ಇದೇ ಥರ ಎಲ್ಲನೂ ಹುರ್ಕೋಬೇಕು. ಕಡಲೆಕಾಳನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೋಬೇಕು. ಸಿಪ್ಪೆ ಬಿಡಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಪಕ್ಕಕ್ಕೆ ಎತ್ತಿಡಿ. ಹೆಸರು ಕಾಳು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಕಡಿಮೆ ಉರಿ ಇಟ್ಕೊಂಡೆ ಹುರ್ಕೋಬೇಕು. ಹೆಸರು ಬೇಳೆ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಕಡಲೆಬೇಳೆನೂ ಕೂಡ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಕುಸುಬ್ಲಕ್ಕಿ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲ್ ಅಕ್ಕಿ ಕೂಡ ಹಾಕ್ಕೋಬೋದು. ಇದನ್ನು ಕೂಡ ಕೆಂಪಾಗೋವರೆಗೂ ಹುರ್ಕೋಬೇಕು. ಉದ್ದಿನಬೇಳೆ, ಮೆಂತ್ಯ ಘಮ ಘಮ ಅಂತ ಪರಿಮಳ ಬರೋವರೆಗೂ ಕಡಿಮೆ ಉರಿ ಇಟ್ಕೊಂಡೆ ಹುರ್ಕೋಬೇಕು. ಜೀರಿಗೆ, ಮೆಣಸು, ಸಾಸಿವೆಯ ಬಣ್ಣ ಚೇಂಜ್ ಆಗಬೇಕು. ಜೀರಿಗೆಯಿಂದ ಪರಿಮಳ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕು ಚೆನ್ನಾಗಿ. ಲವಂಗ, ಚಕ್ಕೆ, ಅರಿಶಿಣ ಕೊಂಬು, ಒಣಶುಂಠಿನ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ. ನೋಡಿ, ನೀವು ಇದನ್ನು ಕಡಿಮೆ ಉರಿ ಇಟ್ಕೊಂಡೇ ಹುರ್ಕೋಬೇಕು. ಇದು ಬೆಂದಿದೆ ಅಂತ ಗೊತ್ತಾಗಬೇಕು ಅಂದರೆ ಲವಂಗ ಊದ್ಕೊಳ್ಳುತ್ತೆ ನೋಡಿ ಈ ಥರ. ಗಸಗಸೆ, ಕರಿಬೇವು, ಗಸಗಸೆ ಚಿಟಪಟ ಅಂತ ಸಿಡಿಯೋವರೆಗೂ ಹುರ್ಕೋಬೇಕು. ಗ್ಯಾಸ್ ಆಫ್ ಮಾಡಿಕೊಂಡು ಹಿಂಗೆ ಹಾಕೋತಾ ಇದ್ದೀನಿ. ಯಾಕೆಂದರೆ ಪುಡಿ ಹಿಂಗಾಗಿರೋದ್ರಿಂದ ಫ್ರೈ ಆಗೋದಕ್ಕೆ ಬಹಳ ಟೈಮ್ ಏನು ತಗೊಳ್ಳೋದಿಲ್ಲ. ಬ್ಯಾಡಗಿ ಮೆಣಸಿನ್ಕಾಯಿಗಳನ್ನ ಉರಿಬೇಕಾದ್ರೆ 2 ಸೌಟಿನ ಸಹಾಯದಿಂದ ಹುರ್ಕೊಳ್ಳಿ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಆಗಿದೆ, ಇದು ಪಕ್ಕಕ್ಕೆ ಎತ್ತಿಡ್ತೀನಿ. ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕು. ಮೆಣಸಿನ್ಕಾಯಿ ಉರಿಬೇಕಾದ್ರೆ ಘಾಟ್ ಇರುತ್ತೆ, ಮೂಗಿಗೆ ಬಾಯಿಗೆ ಬಟ್ಟೆ ಏನಾದರೂ ಕಟ್ಕೊಂಡು ಹುರ್ಕೊಳ್ಳಿ. ನೋಡಿ, ಎಲ್ಲ ಹುರಿದಿದ್ದಾದ್ಮೇಲೆ ಈ ಥರ ಒಂದು ಬಟ್ಟೆ ಮೇಲೆ ಹಾಕೊಂಡಿದ್ದೀನಿ. ಇದು ಹಾರ್ಕೊಂಡ್ಮೇಲೆ ಮಿಷಿನ್ ಕೊಟ್ಟು ಪುಡಿ ಮಾಡಿಸ್ಕೊಂಬಂದು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಫೈನ್ ಪೌಡ್ರ್ ಆಗಿರಬೇಕು. ಇದನ್ನು ಜರಡಿ ಇಟ್ಕೋಬೇಕು. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಇದು ಒಟ್ಟು ಬಿಸಾಕ್ತೀನಿ. ಇದನ್ನು ಇದೇ ಥರ ಎಲ್ಲನೂ ಜರಡಿ ಇಡ್ಕೊತೀನಿ. ಪಲ್ಯ, ತಿಳಿಸಾರು, ತರಕಾರಿ ಸಾಂಬಾರ್, ಬಿಸಿಬೇಳೆ ಬಾತ್, ನಾನ್ ವೆಜ್ ಸಾಂಬಾರ್ಗಳಿಗೆ ಬಳಸುವ ಆಲ್ ಇನ್ ಒನ್ ಸಾಂಬಾರ್ ಪೌಡರ್ ಈಸ್ ರೆಡಿ.